ಚೇಂಜ್ ಮಾಡಿದಾಗ ಇದರಲ್ಲಿ ಮೇಲ್ವಿಚಾರಕರ ಪಾತ್ರ ಏನಂತಂದ್ರೆ ಮಾಡಬಾರ್ದು ಸರ್, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬಟ್ ಮಾಡ್ಬೇಕಂದ್ರೂ ಕೂಡ ಯಾವ ಸಿಚುವೇಶನ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಇದರಲ್ಲಿ ಹೇಳ್ಬೋದು. ಪಾತ್ರ ಏನಿರುತ್ತೆ ಅಂತಂದ್ರೆ ಈ ಒಂದು ಡೇಟಾ ಕಲೆಕ್ಷನ್ ಅಲ್ಲಿ ಮೇಲ್ವಿಚಾರಕರ ಪಾತ್ರ ಏನಿರುತ್ತೆ ಅಂತಂದ್ರೆ ಅವ್ರಿಗೆ ಮಾಡಿ ಈ ಒಂದು ಸೆನ್ಸಸ್ ನಡೆಸ್ತಾ ಇದೆ. ಸೊ ಈ ಒಂದು ಡೇಟಾ ಏನಿದೆಯಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ನೋಡ್ತಾ ಇರಬಹುದು ಸಾಕಷ್ಟು ಪ್ರೈವೇಟ್ ಕಂಪನಿಗಳು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ನಿಮ್ಗೆ ಒಂದು ಪ್ರೈವೇಟ್ ಡೇಟಾನ ಆಕ್ಸೆಸ್ ಮಾಡೋಕೆ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಸಾಕಷ್ಟು ಅಪ್ಲಿಕೇಶನ್ಸ್ ಇದಾವೆ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಕಳಿತು ಅಥವಾ ನಿಮ್ಮ ಮೊಬೈಲ್ ಕ್ಲಿಕ್ ಮಾಡಿಕೊಂಡು ಕಾಲ್ ಮಾಡಿ ಅದಕ್ಕೆ ನಿಮ್ಮ ಡಿವೈಸ್ ಈ IMEI ನಂಬರ್ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ನಂಬರ್ ಎರಡು ಸಿಮ್ ಇರ್ತವೆ. ನಿಮ್ಮ ಒಂದು ಅಪ್ಲಿಕೇಶನ್ಗೆ ಸಾಕಷ್ಟು ಒಂದು ಬೇರೆ ಬೇರೆ ಅಪ್ಲಿಕೇಶನ್ಸ್ ಬಂದಿರ್ತವೆ, ವಾಟ್ಸ್ಆಪ್ ಮುಖಾಂತರ ಅಥವಾ ಬೇರೆ ಬೇರೆ ವಿಧಾನ ಮುಖಾಂತರ. ಸೊ ಅಲ್ಲಿ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗ್ಬೇಕಂತ ಚಾನ್ಸಸ್ ಇರ್ತವೆ. ಒಂದ್ ವೇಳೆ ನೀವು ಈಗ ನೋಡಿ ಫೋನ್ ಪೇ ಅಂತಿದೆ, ಗೂಗಲ್ ಪೇ ಅಂತಿದೆ. ಸೊ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಮೊಬೈಲ್ ಕಂಟ್ರೋಲ್ ಬಗ್ಗೆ ಅವರಲ್ಲಿ ಅವ್ರ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ದುಡ್ಡು ಬೇರೆಯವರು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಚಾನ್ಸಸ್ ಗಳು ಕೂಡ ಇರ್ತವೆ. ಸೊ ಈ ಒಂದು IMEI ನಂಬರ್ ನಿಂದ ನೀವೇನಾದ್ರೂ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಂತಂದ್ರೆ ನಿಮ್ಮ ಒಂದು ಮೊಬೈಲ್ಗೆ ಇರ್ತಕ್ಕಂಥ ಆಕ್ಸೆಸ್ ನ ಕಟ್ ಮಾಡಕ್ಕೆ ಸಾಧ್ಯತೆ ಆಗ್ತದೆ ಬೇರೆ ಅಥಾರಿಟಿಗಳು, ಪೊಲೀಸ್ ಅಥಾರಿಟಿಗಳು. ಸೊ ಹಾಗಾಗಿ ಈ IMEI ನಂಬರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಇದಿಲ್ಲದೆ ನೀವು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಕ್ ಕೂಡ ಆಗಿಲ್ಲ. ಸೊ ಹಾಗಾಗಿ ಈ IMEI ನಂಬರ್ ನ ಒಂದ್ ಕಡೆ ಬರ್ದಿಟ್ಕೊಂಡಿದೆ. ನೆಕ್ಸ್ಟ್ ಎನೇಬಲ್ ಪ್ಲೇ ಪ್ರೊಟೆಕ್ಟ್. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಸಾಕಷ್ಟು ಫೇಕ್ ಅಪ್ಲಿಕೇಶನ್ಸ್ ಬೇರೆ ಬೇರೆ ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಒಂದು ಮಾಹಿತಿ ಪ್ರೈವೇಟ್ ಮಾಹಿತಿನ ಕತ್ಕೊಳ್ಳಕ್ಕೆ ಬೇರೆ ಬೇರೆ ವಿಧಾನಗಳಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಫೇಕ್ ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ. ಆ ಆಪ್ ಗಳನ್ನ ಇನ್ಸ್ಟಾಲ್ ಮಾಡಿರೋದು ಏನಾಗ್ತದೆ ನಮ್ಗೆ ನಮ್ಮ ಒಂದು ಕಾನ್ಫಿಡೆನ್ಷಿಯಲ್ ಮಾಹಿತಿ ಬೇರೆಯವರು ಪಡ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅದರಿಂದ ಓವರ್ಕಮ್ ಮಾಡ್ಬೇಕಂತ ನಾವು ಇದನ್ನ ಫಾಲೋ ಮಾಡಬೇಕು. ಸೊ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ನ ಓಪನ್ ಮಾಡಿ ಅಲ್ಲಿ ಪ್ರೊಫೈಲ್ ಹೋಗಿ ಪ್ಲೇ ಪ್ರೊಟೆಕ್ಟ್ ಸೆಟ್ಟಿಂಗ್ಸ್ ಹೋಗಿ ಎನ್ಶೂರ್ ಸ್ಕ್ಯಾನ್ ಆಪ್ಸ್ ನ ನೀವೇನ್ ಮಾಡಬೇಕು ಆನ್ ಮಾಡಬೇಕು. ಸ್ಕ್ಯಾನ್ ಆಪ್ಸ್ ನ ಆನ್ ಮಾಡ್ಕೊಂಡು ಅಂತಂದ್ರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅದೇನಾಗ್ತದೆ ಪ್ಲೇ ಸ್ಟೋರ್ ಅಲ್ಲಿ ಅವರು ಅದನ್ನ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಆಗ್ತದೆ. ಸ್ಕ್ಯಾನ್ ಆಗಿ ಆ ಒಂದು ಅಪ್ಲಿಕೇಶನ್ ಯಾವುದೇ ಒಂದು ಸಮಸ್ಯೆಗಳಿಲ್ಲ ಅಂತ ಅಂತಂದ್ರೆ ಅದು ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಅಂತ ಹೇಳುತ್ತೆ. ಒಂದ್ ವೇಳೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಏನು ಸಮಸ್ಯೆಗಳಿದ್ರೆ ಅದು ನಿಮ್ಗೆ ಒಂದು ವಾರ್ನಿಂಗ್ ಕೊಡುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ವೈರಸ್ ಅಥವಾ ಏನೋ ಸ್ಪ್ಯಾಮ್ ಇರ್ಬೋದು ಅಂತ ಹೇಳಿ ನಿಮ್ಗೆ ಒಂದು ವಾರ್ನಿಂಗ್ ಕೊಡುತ್ತೆ. ವಾರ್ನಿಂಗ್ ಕೊಟ್ಟು ನೀವು ಒಂದ್ ವೇಳೆ ಏನಾದ್ರೂ ಎನಿವೆ ಪ್ರೊಸೀಡ್ ಹೆಂಗೆ ಅಂತಿದ್ರೆ ನೀವು ಅದೇನಾಗ್ತದೆ ಇನ್ಸ್ಟಾಲ್ ಆಗ್ತದೆ, ಇಲ್ಲಿಕ್ಕೆ ಅದು ಇನ್ಸ್ಟಾಲ್ ಆಗಿಲ್ಲ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕಂತಂದ್ರೆ ಓನ್ಲಿ ಅಥೆಂಟಿಕೇಟೆಡ್ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡಬೇಕಂತಂದ್ರೆ ನೀವು ಪ್ಲೇ ಸ್ಟೋರ್ ಹೋಗಿ ಪ್ರೊಫೈಲ್ ಹೋಗಿ ಪ್ಲೇ ಪ್ರೊಟೆಕ್ಟ್ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಸ್ಕ್ಯಾನ್ ಆಪ್ಸ್ ಆನ್ ಇಟ್ಟಿರಿ. ಆನ್ ಇಟ್ಟರೆ ನೀವು ಯಾವ್ದಾದ್ರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಂತಂದ್ರೆ ಆ ಒಂದು ಏನಾಗ್ತದೆ ಸ್ಕ್ಯಾನ್ ಆಗಿ ಕರೆಕ್ಟ್ ಇದ್ದಾಗ ಮಾತ್ರ ನೀವು ಏನ್ ಮಾಡ್ಬೋದು ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಜನರಲಿ ಆನ್ ಇರ್ತದೆ, ಜನರಲಿ ಆನ್ ಇರ್ತದೆ, ಜನರಲಿ ಆನ್ ಇರ್ತದೆ. ಬಟ್ ಆದ್ರೂ ಕೂಡ ನೀವು ಕೆಲವು ಸತಿ ಏನಾಗಿರ್ತದೆ ಆಫ್ ಆಗ್ತದೆ, ಹಾಗಾಗಿ ಅದನ್ನ ಆನ್ ಮಾಡಬಹುದು. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ವೇಳೆ ಐಫೋನ್ ಇದ್ರೆ ನಿಮ್ ಕಡೆ ಐಫೋನ್ ಇತ್ತಂತಂದ್ರೆ ನೀವು ಈ ತರ ಮಾಡಬಹುದು. ಸೆಟ್ಟಿಂಗ್ಸ್ ಹೋಗಿ ಜನರಲ್ ಸೆಟ್ಟಿಂಗ್ಸ್ ಹೋಗಿ VPN ಅಂಡ್ ಡಿವೈಸ್ ಮ್ಯಾನೇಜ್ಮೆಂಟ್ ಹೋಗಿ ಡಿಲೀಟ್ ಅನ್ನೋನ್ ಪ್ರೊಫೈಲ್ಸ್. ಅನ್ನೋನ್ ಪ್ರೊಫೈಲ್ಸ್ ನ ನೀವು ಏನಾದ್ರು ಡಿಲೀಟ್ ಮಾಡಿದ್ರೆ ಅಂತಂದ್ರೆ ಐಫೋನ್ ಅಲ್ಲಿ ಇದು ಐಫೋನ್ ಯೂಸರ್ಸ್ ಗೆ. ಸೊ ಆತರ ಏನಾಗ್ತದೆ ಅಂತಂದ್ರೆ ಅನ್ನೋನ್ ಪ್ರೊಫೈಲ್ ಗಳು ಡಿಲೀಟ್ ಆಗ್ತವೆ. ಓನ್ಲಿ ನೀವು ಮಾತ್ರ ಆ ಒಂದು ಮೊಬೈಲ್ ನ ಆಕ್ಸೆಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಡೌನ್ಲೋಡ್ ಮಾಡಿಬಿಟ್ಟಿದ್ರಿ ಅಪ್ಲಿಕೇಶನ್ಸ್ ಆಲ್ರೆಡಿ ಡೌನ್ಲೋಡ್ ಮಾಡಿರ್ತೀರಿ, ಬಟ್ ನಿಮ್ಗೆ ಗೊತ್ತಿರಂಗಿಲ್ಲ ಅಪ್ಲಿಕೇಶನ್ಸ್ ಮಾಲಿಕ್ಯುಲರ್ಸ್ ಇದಾವೆ ಅಂತ ಹೇಳಿ. ಸೊ ಅವಾಗ ನೀವು ಯಾವ ತರ ಒಂದು ಅಪ್ಲಿಕೇಶನ್ ತೆಗೆದಾಕಬಹುದು ಅನ್ನೋದಕ್ಕೆ ನಾವು ಈ ಮೆಥಡ್ ನ ಯೂಸ್ ಮಾಡಬಹುದು. ಯಾವುದು ಚೆಕ್ ಅಡ್ಮಿನ್ ಆಪ್ಸ್. ಆಂಡ್ರಾಯ್ಡ್ ಅಲ್ಲಿ ನಾವೇನ್ ಮಾಡಬೇಕು, ಸೆಟ್ಟಿಂಗ್ಸ್ ಸೆಕ್ಯೂರಿಟಿಗೆ ಹೋಗಿ ಡಿವೈಸ್ ಅಡ್ಮಿನ್ ಆಪ್ಸ್
ಇಲ್ಲಿ ನೋಡ್ರಿ ರಿವೋಕ್ ಅನ್ಟ್ರಸ್ಟೆಡ್ ಆಪ್ಸ್ ಅಂತ ಹೇಳಿ ನಾವು ಕ್ಲಿಕ್ ಮಾಡಿದಾಗ ನೀವೊಂದು ಮೊಬೈಲ್ ಅಲ್ಲಿ ಅನ್ಟ್ರಸ್ಟೆಡ್ ಅಪ್ಲಿಕೇಶನ್ಸ್ ಏನಾಗ್ತದೆ ಅವು ಅನ್ಇನ್ಸ್ಟಾಲ್ ಆಗ್ತವೆ. ಸೊ ಇಲ್ಲಿ ಯಾವುದು ಸೆಟ್ಟಿಂಗ್ಸ್ ಹೋಗ್ಬೇಕು, ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಹೋಗ್ಬೇಕು, ಡಿವೈಸ್ ಅಡ್ಮಿನ್ ಆಪ್ಸ್ ಹೋಗಿ ರಿವೋಕ್ ಅನ್ಟ್ರಸ್ಟೆಡ್ ಆಪ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂತ ಮಾಲಿಕ್ಯುಲಸ್ ಆಪ್ ಗಳು ಯಾವ ಇರ್ತಾವಲ್ಲ ಸೆಕ್ಯೂರಿಟಿ ಡಿವೈಸ್ ಅಡ್ಮಿನ್ ಆಪ್ಸ್ ಅಂತ ಬರ್ತದೆ. ಸೆಟ್ಟಿಂಗ್ಸ್ ಹೋಗಿ ಸೆಕ್ಯೂರಿಟಿ ಹೋಗಿ ಡಿವೈಸ್ ಅಡ್ಮಿನ್ ಆಪ್ಸ್ ಅಂತ ಇರ್ತದೆ, ಅದಕ್ಕೆ ಹೋಗಿ ರಿವೋಕ್ ಅನ್ಟ್ರಸ್ಟೆಡ್ ಆಪ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಮೊಬೈಲ್ ಅಲ್ಲಿ ಏನಿರ್ತದೆ ಫಿಂಗರ್ ಪ್ರಿಂಟ್ ಲಾಕ್ ನ ಎಲ್ಲ ಕೂಡ ಆಲ್ಮೋಸ್ಟ್ ಇದೆ. ಈಗ ಏನ್ ಮಾಡ್ಬೇಕಂತಂದ್ರೆ ನೀವು ಫೇಸ್ ಐಡಿ ಲಾಕ್ ಆಗಿರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಲಾಕ್ ನ ಮಸ್ಟ್ ನೀವು ಏನ್ ಮಾಡ್ಬೇಕಂತಂದ್ರೆ ಆಕ್ಟಿವೇಟ್ ಮಾಡಬೇಕು. ಇಲ್ಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಅಥವಾ ಯಾರು ಸಂದರ್ಭ ನಿಮ್ಮ ಮೊಬೈಲ್ ಒಂದ್ ವೇಳೆ ನೀವು ಡೇಟಾ ಕಲೆಕ್ಟ್ ಮಾಡಿರ್ತೀರಿ, ಒಂದು 10 ಮನಿ ಡೇಟಾ ಕಲೆಕ್ಟ್ ಮಾಡಿರ್ತೀರಿ, ಆ ಟೈಮಲ್ಲಿ ಯಾರಾದ್ರೂ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಎಫರ್ಟ್ ಎಲ್ಲ ಏನಾಗಿರ್ತದೆ ವೇಸ್ಟ್ ಆಗ್ತದೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಬಯೋಮೆಟ್ರಿಕ್ ಲಾಕ್ ಇರೋದನ್ನ ಬರೀಬಾರ್ದು. ಸೊ ಮತ್ತೆ ಸೆಟ್ ಆಟೋ ಲಾಕ್ ಟು 2 ಮಿನಿಟ್ಸ್. ಒಂದ್ ವೇಳೆ ನಿಮ್ಮ ಒಂದು ಅಪ್ಲಿಕೇಶನ್ ಮೊಬೈಲ್ ನ 2 ನಿಮಿಷಕ್ಕಿಂತ ಹೆಚ್ಚು ಯೂಸ್ ಮಾಡದೇ ಇದೆ ಅಂತಂದ್ರೆ ಅದೇನಾಗಬೇಕು ಆಟೋ ಲಾಕ್ ಆಗಬೇಕು. ಸೊ ಅದರ ಆಪ್ಷನ್ ಇಟ್ಕೊಂಡಿರಿ. ದೆನ್ ನೆಕ್ಸ್ಟ್ ನೋ ಪಬ್ಲಿಕ್ ವೈಫೈ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಪಬ್ಲಿಕ್ ವೈಫೈ ಅಂತಕ್ಕಂಥದ್ದು ಬಹಳಷ್ಟು ಯೂಸ್ ಆಗ್ತಾ ಇದೆ. ನಾವು ರೈಲ್ವೆ ಸ್ಟೇಷನ್ ಹೋದ್ರೆ ರೈಲ್ವೆ ಅಂತಕ್ಕಂಥ ವೈಫೈ ಬರ್ತದೆ, ಅಥವಾ ರೆಸ್ಟೋರೆಂಟ್ ಗಳಲ್ಲಿ ಹೋದ್ರೆ ಅವ್ರದೇ ಆದಂತ ಒಂದು ವೈಫೈಗಳು ಇರ್ತದೆ. ಸೊ ಆ ತರ ವೈಫೈಗಳಿಗೆ ನಾವು ಕನೆಕ್ಟ್ ಮಾಡೋದ್ರಿಂದ ಏನಾಗ್ತಂದ್ರೆ ನಮ್ಮ ಒಂದು ಸೆನ್ಸಿಟಿವ್ ಮಾಹಿತಿ ಏನಾಗ್ಬೋದು ಅವರ ಒಂದು ಸಿಸ್ಟಮ್ ಅಲ್ಲಿ 4G ಯೂಸ್ 4G ಅಂಡ್ ಎನ್ಶೂರ್ ಮಾಡ್ಕೊಂಡು ನಾವು ಅದನ್ನ ಸ್ಕ್ಯಾನ್ ಮಾಡ್ತೀವಿ. ಗೋಲ್ಡನ್ ರೂಲ್ ಏನ್ ಹೇಳ್ತಾರೆ ಫಸ್ಟ್ ಅದು ವೆರಿಫೈ ಮಾಡ್ತಾರೆ ಕರೆಕ್ಟ್ ಆಗಿ ಎಲ್ಲ ಸೋರ್ಸ್ ಅಂತಕ್ಕಂಥದ್ದು ಅಪ್ಡೇಟ್ ಸಾರಿ ಇಫ್ ಆ ಲಿಂಕ್ ಆಸ್ಕ್ ಯು ಟು ವೆರಿಫೈ ಅಪ್ಡೇಟ್ ಆರ್ ಕನ್ಫರ್ಮ್. ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಫೋನ್ ಮಾಡಿ ನಿಮ್ಗೊಂದು OTP ಬಂದಿದೆ ಅದನ್ನ ಹೇಳ್ರಿ ಅಂತ ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಒಂದು OTP ನ ಡಿಸ್ಕ್ಲೋಸ್ ಮಾಡಬಾರ್ದು. ಅದಕ್ಕೆ ನಾವೇನಂತ ಹೇಳ್ತೀವಿ ದ ಕೋಡ್ ಸ್ಕ್ಯಾಮ್ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ನಮ್ಮೊಂದು ಡೇಟಾ ಎಷ್ಟು ಅನ್ಸೆಕ್ಯೂರ್ ಆಗಿದೆ ಅಂತಂದ್ರೆ ಪ್ರತಿಯೊಂದು ಮಾಹಿತಿ ಕೂಡ ಏನಾಗ್ತಿದೆ ನಮ್ಮೊಂದು ಆಧಾರ್ ಕಾರ್ಡ್ ನಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ಗೆ ಲಿಂಕ್ ಇರ್ತದೆ, ಅದೇ ಆಧಾರ್ ಕಾರ್ಡ್ ನಮ್ಮೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರ್ತದೆ. ಸೊ ನಿಮ್ಮೊಂದು ಜಸ್ಟ್ OTP ಹಾಕ್ಬಿಟ್ರೆ ಏನಾಗ್ತದೆ ನಿಮ್ಮೊಂದು ಅಕೌಂಟ್ ಅಲ್ಲಿ ಇರ್ತಕ್ಕಂಥ ದುಡ್ಡನ್ನ ಕನ್ನ ಹಾಕ್ತಕ್ಕಂಥ ಚಾನ್ಸಸ್ಗಳು ಕೂಡ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ 11% ಇಂದ OTP ಬಂತಂದ್ರೆ ಅದನ್ನ ಶೇರ್ ಮಾಡಬಾರ್ದು. ಅಥವಾ ಒಂದ್ ವೇಳೆ ಬಂದಿತ್ತಂತಂದ್ರೆ ಅದನ್ನ ನೀವು ಬ್ಲಾಕ್ ಮಾಡಿ ರಿಪೋರ್ಟ್ ಸ್ಪ್ಯಾಮ್ ಅಂತ ಮಾಡಿದ್ರೆ ಅಂತಂದ್ರೆ ಅದು ಏನಾಗ್ತದೆ ನೆಕ್ಸ್ಟ್ ಟೈಮ್ ಆ ವ್ಯಕ್ತಿ ನಿಮಗೆ ಮೆಸೇಜ್ ಕಳ್ಸಕ್ಕೆ ಆಗಿಲ್ಲ. ಸೊ ಅದನ್ನ ಮಾಡಬೇಕು. ದೆನ್ ನೆಕ್ಸ್ಟ್ ದ ಫೇಕ್ ಸೂಪರ್ವೈಸರ್. ಅಂದ್ರೆ ಏನಂತಂದ್ರೆ ನಿಮಗೆ ಸೂಪರ್ವೈಸರ್ ಆಲ್ರೆಡಿ ಯಾರಾದ್ರೂ ಗೊತ್ತಿರ್ತದೆ, ಬಟ್ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ನಿಮಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ನಾನು ನಿಮ್ಮ ಸೂಪರ್ವೈಸರ್ ನೀವು ಎಷ್ಟು ಡಾಟಾ ಕಲೆಕ್ಟ್ ಮಾಡಿದ್ರೆ ನನಗೆ ಮಾಹಿತಿ ಶೇರ್ ಮಾಡಿ ಅಂತ ಕೇಳೋ ಚಾನ್ಸಸ್ ಕೂಡ ಇರ್ತವೆ. ಸೊ ಹಂಗಾಗಿ ನಿಮ್ಮ ಒಂದು ಸೂಪರ್ವೈಸರ್ ಮೊಬೈಲ್ ನಂಬರ್ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಓನ್ಲಿ ನಿಮ್ಮ ಅಥಾರಿಟೀಸ್ಗೆ ನೀವು ರಿಪೋರ್ಟ್
HLO ಆಪ್ ಅಲ್ಲಿ ಅವರು ನೀವು ಏನಾದರೂ ನಿಮ್ಮೊಂದು ಸೂಪರ್ವೈಸರ್ಗೆ ಬ್ಯಾಕಪ್ ನ ಕೊಡಬಾರದು. ದೆನ್ ನೆಕ್ಸ್ಟ್ ಅನಾನಿಮಿಟಿ ಮ್ಯಾಟರ್ಸ್. ಸೊ ಯಾವುದೇ ಕಾರಣಕ್ಕೂ ನಾವು ಫೀಲ್ಡ್ ವರ್ಕಿಂಗ್ ಹೋದಾಗ ಅಲ್ಲಿ ಅವ್ರ ಮನೆಯವರಿಗೆ ಫೋಟೋ ತೆಗೆಸ್ಕೊಳ್ಳೋದಾಗಿರ್ಲಿ ಅಥವಾ ಅವ್ರಿಗೆ ಮನೆ ಫೋಟೋ ತಗೊಳ್ಳೋದಾಗಿರ್ಲಿ ಅವ್ರ ಒಂದು ಐಡಿ ಕಾರ್ಡ್ಗಳ ಫೋಟೋ ತಗೊಳ್ಳೋದಾಗಿರ್ಲಿ ಯಾವುದೇ ಕಾರಣಕ್ಕೂ ನಾವು ಅದನ್ನ ಮಾಡಬಾರ್ದು. ಅವರ ಒಂದು ಫೋಟೋ ತಗೊಳ್ಳೋದಾಗಿರ್ಬೋದು ಅಥವಾ ಅವ್ರ ಒಂದು ಐಡಿ ಕಾರ್ಡ್ ಕೇಳೋದಾಗಿರ್ಬೋದು, ರೇಷನ್ ಕಾರ್ಡ್ ಕೇಳೋದಾಗಿರ್ಬೋದು, ದಟ್ ಈಸ್